ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಐಔಟ್ ಮ್ಯಾಚ್ ರಿವ್ಯೂಗೆ ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಮುಂಬೈ ಅವರು ಟಾಸ್ ಗೆದ್ಬಿಟ್ಟು ಒಟ್ನಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ನಾನೇನೋ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು ಅಂದ್ಕೊಂಡು ಒಟ್ನಲ್ಲಿ ಓವರ್ ಆಟ ಆಡಿದ್ರೆ ಮುಂಬೈ ಅವರು ಅಂದರೆ ಹೌದು ಆಡಿದ್ರು. ಒಟ್ನಲ್ಲಿ ಇಲ್ಲಿ ರೋಹಿತ್ ಶರ್ಮಾ ಬೇಗನೆ ಔಟ್ ಆದರು ಇಲ್ಲಿ 8 ರನ್ಗೆ. ಒಟ್ನಲ್ಲಿ ರೋಹಿತ್ ಶರ್ಮಾ ಔಟ್ ಆದಂಗೆ ಮೇನು ಇಲ್ಲಿ ಪವರ್ ಪ್ಲೇ ಮಿನಿಮಮ್ 2 ವಿಕೆಟ್ನ ಕಳ್ಕೊಬಿಟ್ಟಿದ್ರು ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು ಮುಂಬೈ ಅವರು. ಒಟ್ನಲ್ಲಿ ಇಲ್ಲಿ ಜಾನಿ ಬೇಸ್ಟ್ರೋ ಆಗಲಿ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಇಲ್ಲಿ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರಿಬ್ಬರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ 29 ಬಾಲ್ಗೆ 44 ರನ್ ಹೊಡೆದ್ರು. ಇವರು ಸೇಮು ಸೂರ್ಯಕುಮಾರ್ ಯಾದವ್ 44 ರನ್ ಹೊಡೆದ್ರು. ಒಟ್ನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ನ ಮುರಿದಿದ್ದೇ ಇಲ್ಲಿ ಎದುರಿಂದ ಚಹಲು ಮತ್ತು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ಮುಗ್ದಂಗೆ ಎಲ್ಲೋ ಸೋಲಿನ ವಾಸನೆ ಮುಂಬೈಗೆ ಬಂತೇನೋ ಅಂತ ನನ್ನ ಪ್ರಕಾರ ಏನೋ ಅನಿಸ್ತು ಅನ್ಬೋದು. ಹಾರ್ದಿಕ್ ಪಾಂಡ್ಯನು ಅಷ್ಟೇ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ನಲ್ಲಿ ಮುಂಬೈ ತಪ್ಪು ಮಾಡಿದೆ ಏನಂದರೆ ಒಟ್ನಲ್ಲಿ ಸ್ಟ್ಯಾಂಟರ್ನ ಇವರು ಬ್ಯಾಟಿಂಗ್ ಆಡಿಸ್ಬೇಕಿತ್ತು. ಇದಕ್ಕೆ ಬೌಲಿಂಗ್ನು ಆಡಿಸಲ್ಲ ಬ್ಯಾಟಿಂಗ್ನು ಆಡಿಸಲ್ಲ, ಲೆಫ್ಟ್ ಹ್ಯಾಂಡ್ ಇಟ್ಕೊಂಡು ಏನು ಮ್ಯಾಟ್ರ್ ಆಯ್ತಿರ್ಲಿಲ್ಲ. ಒಟ್ನಲ್ಲಿ ಅದೊಂದು ದೊಡ್ಡ ತಪ್ಪು ಮಾಡಿದ್ರೆ ಅಂದರೆ ಹೌದು ದೊಡ್ಡ ತಪ್ಪು ಮಾಡಿದ್ರು ಒಟ್ನಲ್ಲಿ ಮುಂಬೈ ಅವರು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅಟ್ಲೀಸ್ಟ್ ರನ್ನರ್ ಓಡಬೇಕಿತ್ತು, ನಾನೇ ಹೊಡಿತೀನಿ ಅಂದ್ಬಿಟ್ಟು ಸಿಕ್ಕಾಬಿಡೆ ಬಾಲ್ನು ತಿಂದರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ನವದೀಪ್ ಅವರು 18 ಬಾಲ್ಗೆ ಆ್ಯವ್ರೇಜರ್ ಅವರು 37 ರನ್ ಹೊಡೆದ್ರು. ಎಲ್ಲ ಮ್ಯಾಚಲ್ಲೂ ಮುಂಬೈಗೆ ಗೆಲ್ಸ್ಕೊಟ್ಟಿದೆ ಇವರೇ ಮೇನ್ ಕಾರಣ ಅನ್ಬೋದು. ಒಟ್ನಲ್ಲಿ ಮುಂಬೈ ಬರೋದಕ್ಕೆ ಇವರಿಬ್ಬರು ಅಡಿಷನ್ ಕಾರಣ ಅನ್ಬೋದು. ನಮ್ದಿ ಅವರು ಒಟ್ನಲ್ಲಿ ಇವರು ಸ್ಟ್ಯಾಂಡರ್ನ ಕರೆಕ್ಟಾಗಿ ಉಪಯೋಗಿಸ್ಬೇಕಿತ್ತು. ಇವರು ಸ್ಟ್ಯಾಂಡರ್ನ ಓವರ್ಗಳು ಹಾಕ್ಸೋದಾಗಲಿ ಒಟ್ನಲ್ಲಿ ಬ್ಯಾಟಿಂಗ್ ಹಾಕ್ಸೋದಾಗಲಿ ಹಾಕ್ಸ್ಲಿಲ್ಲ. ಅದರಿಂದನೇ ಇವರು ಮ್ಯಾಚ್ನ ಸೋತರು ಅನ್ಬೋದು ಮುಂಬೈ ಅವರು. ಒಟ್ನಲ್ಲಿ ಇವರು 200 ಹೊಡೆದಿದೆ ಒಂದು ಇದನ್ಬೋದು. ಮುಂಬೈ ಮೇನು ಒಟ್ಟಿನಲ್ಲಿ 200 ಹೊಡೆದಾಗೆಲ್ಲ ಇವರು ಮ್ಯಾಚಸ್ ಸೋತಿಲ್ಲ, ಅದು ಫೈನಲ್ ಅಂದಾಗೆಲ್ಲ ಇವರು ಮ್ಯಾಚಸ್ ಸೋತಿಲ್ಲ. ಒಟ್ಟಿನಲ್ಲಿ ಇದು ಫಸ್ಟ್ ಟೈಮು ಮುಂಬೈ ಅವರು ಫೈನಲಲ್ಲಿ 200 ಹೊಡೆದ್ಬಿಟ್ಟು ಸೋತರು. ಆದರೆ ಇದೊಂದು ಹೊಸ ದಾಖಲೆ ಅನ್ಬೋದು ಪಂಜಾಬ್ಗೆ. ಒಟ್ಟಿನಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರ್ತಿರೋದನ್ನ ಬ್ರೇಕ್ಔಟ್ ಮಾಡಿದೆ ಚಾಲ್ ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಬೌಲಿಂಗ್ ನಾನು ಹೇಳಿದೆ ಒಂದು ಲೆವೆಲ್ ಕಡಕ್ಕಾಗಿ ಇರುತ್ತೆ ಅನ್ಬೋದಿತ್ತು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆ ಬೌಲಿಂಗ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿನ ತೊಗೊಂಡು ಹೋದ್ರು. ಯಾವ ಟೈಮಲ್ಲಿ ಯಾರನ್ನ ಬೌಲಿಂಗ್ ಹಾಕ್ಸ್ಬೇಕು ಅಂಥವ್ರಿಗೆ ಮಾತ್ರ ಹಾಕ್ಸಿದ್ರು ಅನ್ಬೋದು. ಮೇನು ವೈಜಾಗ್ ವಿಜಯ್ 3 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಅವರೇ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗೋಡು 203ನ ಮುಂಬೈ ಅವರು ಚೇಂಜ್ ಮಾಡೋಕೆ ಕೊಟ್ಟರು ಪಂಜಾಬ್ ಅವ್ರಿಗೆ. 203ನ ಚೇಂಜ್ ಮಾಡೋಕೆ ಬಂದ ಪಂಜಾಬ್ ಅವರು. ಒಟ್ನಲ್ಲಿ ಅಂಥ ಸ್ಟಾರ್ಟು ಸಿಕ್ತು ಅಂದರೆ ಹೌದು ಸ್ಟಾರ್ಟ್ ಸಿಕ್ತು ಊರು. ಒಟ್ಟಿನಲ್ಲಿ ಪವರ್ ಪ್ಲೇ ಮಿನಿಮಮ್ 2 ವಿಕೆಟ್ ತೆಗೆದ್ರು ಏನೋ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಪ್ರಿಯಾಂಕ್ ಆಚಾರ್ಯ ಆಗಲಿ ಒಟ್ಟಿನಲ್ಲಿ ಪ್ರದೀಪ್ ಸಿಂಗ್ ಆಗಲಿ ಅಂದರೆ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅಂದರೆ ಏನೂ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನ್ ಇಂಗ್ಲೀಷ್ ಅವರು 21 ಬಾಲ್ಗೆ ಅವರು ಪವರ್ ಪ್ಲೇಯಲ್ಲಿ ಬೇಗನೆ ಬೂಮ್ರಾಗೆ ಅಟ್ಯಾಕ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಬಂದಂಗೆ 20 ರನ್ ಬೂಮ್ರಾಗೆ ಹೊಡೆದ್ರು. ಅಲ್ಲಿಂದನೇ ನೆಗೆಟಿವಿಟಿ ಸ್ಟಾರ್ಟ್ ಆಯ್ತಾ ಬೂಮ್ರಾಗೆ ಅಂದರೆ ಹೌದು ಸ್ಟಾರ್ಟ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮ್ಯಾಚು ಒಟ್ಟಿನಲ್ಲಿ ಪಂಜಾಬ್ ಅವರು ಸಿಕ್ಕಾಬಟ್ಟೆ ಟಕ್ಕರ್ ಕೊಟ್ಟರು ಅನ್ಬೋದು. ಮೇನು ಶ್ರೇಯಸ್ ಅಯ್ಯರು 41 ಬಾಲ್ಗೆ 87 ರನ್ ಹೊಡೆದ್ರು. 8 ಮೇನ್ ಕ್ರಿಷಿಯಲ್ 6 ಹೊಡೆದ್ರು. ಅಲ್ಲೇ ಮ್ಯಾಚ್ ಟರ್ನ್ ಓವರ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು ಸೆಂಟರ್ನ ಬೌಲಿಂಗ್ನ ಹಾಕ್ಸ್ಬೇಕಿತ್ತು. ಏನೋ 1 ಓವರ್ 2 ಓವರ್ ಹಾಕ್ಸ್ಬೇಕಿತ್ತು, ಹಾಕ್ಸಿದ್ರು. ಒಟ್ಟಿನಲ್ಲಿ ಬೂಮ್ರಾ ಸಿಕ್ಕಾಪಟ್ಟೆ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ರು ಅನ್ಬೋದು. ಓವರ್ ಆ್ಯಕ್ಟಿಂಗ್ಗಳನ್ನು ಮಾಡಿದ್ರು ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ. ಒಟ್ಟಿನಲ್ಲಿ ಮೇನ್ ಗುರು ಇವರು ದೀಪಕ್ ಚಾಲ್ನ ಆಡಿಸ್ಬೇಕಿತ್ತು. ಕ್ಲೀನರ್ನ ಇವರು ಆಡಿಸ್ಬಿಟ್ಟು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರು ಅನ್ಬೋದು. ಮುಂಬೈ ಬೌಲಿಂಗು ಖಡಕ್ಕಾಗಿತ್ತು. ಒಟ್ಟಿನಲ್ಲಿ ಇವರಿಬ್ಬರು ಅಶ್ವಿನಿ ಕುಮಾರ್ ಒಟ್ಟಿನಲ್ಲಿ ಕ್ಲೀನ್ನ ಒಟ್ಟಿನಲ್ಲಿ ಚೆನ್ನಾಗಿ ಟಾರ್ಗೆಟ್ ಮಾಡಿದರು. ಒಟ್ಟಿನಲ್ಲಿ ಅವರಿಬ್ಬರನ್ನ ಟಾರ್ಗೆಟ್ ಮಾಡೋಂಗೆ ಅವರ ಅಕ್ಕಪಕ್ಕ ಇದ್ದ ಹಾರ್ದಿಕ್ ಪಾಂಡ್ಯ ಆಗಲಿ ಒಂದು ಕ್ರೂಷಿಯಲ್ ವಿಕೆಟ್ನ ತೊಗೊಟ್ರು. ಟೆಂಟ್ ಬೋಲ್ಟು 1 ವಿಕೆಟ್ ತೊಗೊಟ್ರು, ಅವರೇ ಫಸ್ಟ್ ವಿಕೆಟ್ ತೊಗೊಟ್ರು, ಏನು ಮ್ಯಾಟ್ರ್ ಆಗಿಲ್ಲ. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ವಿಕೆಟ್ ತೊಗೊಟ್ರು. ಒಟ್ಟಿನಲ್ಲಿ 20 ರನ್ ಇವರು ಕಡಿಮೆ ಇದ್ದರು ಮುಂಬೈ ಅವರು, ಅದರಿಂದನೇ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರು ಲಿಟ್ರಲಿ ಒನ್ ಆ್ಯಂಡ್ ಶೋ ಅನ್ಬೋದು. ಇದು 87 ರನ್ ಹೊಡೆದು ಸಿಕ್ಕಾಪಟ್ಟೆ ಕಷ್ಟ ಅವರು ಹೊಡೆದ್ರು ಅನ್ಬೋದು. ಅವರಿಬ್ಬರ ಜೊತೆ ಒಟ್ಟಿನಲ್ಲಿ ಶಶಾಂಕ್ ಸಿಂಗ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಮಾರ್ಕಿಸ್ ಸ್ಟೋನಿಸ್ ಒಟ್ಟಿನಲ್ಲಿ ಎಲ್ಲರ ಜೊತೆ ನಿಂತ್ಕೊಂಡು ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿಕೊಂಡು ಮ್ಯಾಚ್ನ ಗೆಲ್ಸ್ಕೊಟ್ರು. ಒಳ್ಳೆ ಕ್ಯಾಪ್ಟನ್ಸಿನ ಮಾಡ್ಕೊಂಡು ಹೋದರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ
ಒಟ್ಟಿನಲ್ಲಿ ಟೆಂಟ್ ಬೋಲ್ಡ್ ಆಗಲಿ ಒಂದು ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರೆ ಬೂಮ್ರಾಗೆ INT ತಗೊಂಡಿದ್ರು. ಅವರೇ ಮುಂಬೈನ ಮೇನ್ ಬೌಲಿಂಗ್ ಬಂದ್ಬಿಟ್ಟೆ ಬೂಮ್ರಾ ಅನ್ಬೋದು. ಅವ್ರಿಗೆ ಸಿಕ್ಕಾಬಿಟ್ಟೆ ರನ್ ಹೊಡೆದ್ರು ಅನ್ಬೋದು. ಅದರಿಂದನೇ ಮ್ಯಾಚ್ ಸಿಕ್ಕಾಬಿಟ್ಟೆ ಟರ್ನ್ ಓವರ್ ಆಯಿತು. ಅಶ್ವಿನಿ ಕುಮಾರ್ ಅವರು ಹಾರ್ದಿಕ್ ಪಾಂಡ್ಯ ಮಿನಿಮಮ್ 2-3 ಓವರ್ ಮಾಡಿಬಿಟ್ಟು ಅಶ್ವಿನಿ ಕುಮಾರ್ಗೆ ಜಾಸ್ತಿ ರನ್ ಕೊಡಂಗೆ ಬಂದ್ಬಿಟ್ಟು ಅವ್ರಿಗೆ ಫುಲ್ ಓವರ್ ಮುಗಿಸಿದ್ರು. ಆವಾಗ ಮ್ಯಾಚ್ ಟರ್ನ್ ಓವರ್ ಆಗಿದೆ ನನ್ನ ಪ್ರಕಾರ ಅಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಈ ಟರ್ನ್ ಓವರ್ ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಒಂದು ಸೈಡ್ ಮ್ಯಾಚ್ನ ಮಾಡಿಕೊಂಡ್ರು. ಲಾಸ್ಟ್ ಓವರ್ವರೆಗೂ ತೊಗೊಂಡೋಗ್ಲಿ. ಲಾಸ್ಟ್ ಓವರ್ ತೊಗೊಂಡೋಗಿದ್ರೆ ಮ್ಯಾಚ್ ಏನೋ ಗೆಲ್ತಿದ್ರೆ ಬೇರೆ ಥರ ಆಯ್ತಿತ್ತು, ಡ್ರಾ ಆಗ್ತಿತ್ತು, ಅದು ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಲಾಸ್ಟ್ ಓವರ್ವರೆಗೂ ತೊಗೊಂಡೋಗ್ಲಿ ಶ್ರೇಯಸ್ ಅಯ್ಯರು ಬೇಗನೆ ಹೆಡ್ ಆನ್ ತಗೊಂಡು ಮ್ಯಾಚ್ನ ಗೆಲ್ಸಕ್ಕೆ ನೋಡಿದ್ರು. ಒಟ್ಟಿನಲ್ಲಿ ಮುಂಬೈ ಮನೆಗೆ ಹೋದ್ರು. ಒಟ್ಟಿನಲ್ಲಿ ಗೆಲ್ಲೋ ಮ್ಯಾಚ್ನ ಮುಂಬೈ ತಾನೇ ತಪ್ಪುಗಳನ್ನ ಮಾಡಿಕೊಂಡು ಸೋತರು. ಫೀಲ್ಡಿಂಗ್ಗಳಾಗಲಿ ಕ್ಯಾಚ್ಗಳಾಗಲಿ ಚೆನ್ನಾಗಿ ಹಿಡಿದ್ರು. ಒಟ್ಟಿನಲ್ಲಿ ಮುಂಬೈ ಸಿಕ್ಕಾಬಿಟ್ಟೆ ರನ್ನು ಕಡಿಮೆ ಇತ್ತು. ಬ್ಯಾಟಿಂಗು ಒಂಚೂರು ಡೆಪ್ತಾಗಿ ಇರಲಿಲ್ಲ. ಒಟ್ಟಿನಲ್ಲಿ ಲೋ ಸ್ಕೋರ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇವರು ಅಶ್ವಿನಿ ಕುಮಾರ್ಗೆ ಬೌಲಿಂಗ್ ಕೊಡೋದಾಗಲಿ, ಒಟ್ಟಿನಲ್ಲಿ ರಿಯಾನ್ ಟೈಕ್ಸ್ಗೆ ಬೌಲಿಂಗ್ ಕೊಡೋದಾಗಲಿ ಅಂತ ಹೇಳ್ಕೊಳ್ಳೋ, ಸ್ಟ್ಯಾಂಡರ್ಡ್ಗೆ ಬೌಲಿಂಗ್ ಕೊಡೋದಾಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅನ್ಬೋದು. ಒಟ್ಟಿನ ಮೇನ್ ಗುರು ಮುಂಬೈಯವರು ಒಟ್ಟಿನಲ್ಲಿ ಫೈನಲ್ಗೆ ಈ ಥರ ಸೋತ್ಕೊಂಡೆಲ್ಲ ಬಂದಾಗ ಒಟ್ಟಿನಲ್ಲಿ ಫೈನಲ್ಗೆ ಅವರು ಬಂದೇ ಇಲ್ಲ. ಇದೊಂದು ಒಟ್ಟಿನಲ್ಲಿ ನನಗೂ ಗೊತ್ತಿಲ್ಲ, ನೋಡಿ ತಿಳ್ಕೊಂಡೆ. ಒಟ್ಟಿನಲ್ಲಿ ಮುಂಬೈ ಒಟ್ಟಿನಲ್ಲಿ ಈ ಥರ ಕ್ವಾರ್ಟರ್ ಫೈನಲ್ ಅಂದಾಗೆಲ್ಲ ಅವರು ಗೆದ್ದೇ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ 200 ಹೊಡೆದಾಗ ಅವರು ಗೆಲ್ತಿದ್ರು. ಈ ಥರ ಕ್ವಾರ್ಟರ್ ಫೈನಲ್ ಅಂದಾಗ ಅವರು ಗೆದ್ದೇ ಇಲ್ಲ. ಏನಿದ್ರು ಡೈರೆಕ್ಟಾಗಿ ಗೆದ್ಕೊಬಂದು ಅವರು ಮ್ಯಾಚ್ನ ಬರ್ತಿದ್ರು ಹೊರತು ಈ ಥರ ಗೆದ್ದೇ ಇಲ್ಲ. ಒಟ್ಟಿನಲ್ಲಿ ಮುಂಬೈ ಒಟ್ಟಿನಲ್ಲಿ ತೀರಾ ವರ್ಷಾಗಿ ಆಡಲಿಲ್ಲ. ಒಟ್ಟಿನಲ್ಲಿ ಟಕ್ಕರ್ ಕೊಟ್ಟರು. ಒಟ್ಟಿನಲ್ಲಿ ಲಾಸ್ಟ್ ಓವರ್ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಬೌಲರ್ಗಳು ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಅಲ್ಲೇ ಮ್ಯಾಚ್ ಟರ್ನ್ ಓವರ್ ಆಯ್ತೇನೋ ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಅವರು RCB ವಿರುದ್ಧ ಮ್ಯಾಚ್ನ ಫೈನಲ್ವರೆಗೂ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮುಂಬೈ ಡೈರೆಕ್ಟ್ ಮನೆಗೆ ಹೋದ್ರು. ಒಟ್ಟಿನಲ್ಲಿ ಮುಂಬೈ ಅವ್ರು ಗೆಲ್ಲಿಲ್ಲ, ಪಂಜಾಬ್ ಅವ್ರು ಗೆದ್ದರು. ನಾನು ರಿವ್ಯೂದಲ್ಲಿ ಪಂಜಾಬ್ ಅವ್ರು ಲಾಸ್ಟ್ವರೆಗೂ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ್ದೆ. ಒಟ್ಟಿನಲ್ಲಿ ಬಿಟ್ಟು ಕೊಡಲಿಲ್ಲ. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರು ಕ್ಯಾಪ್ಟನ್ಸಿಯನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದರು ಅನ್ಬೋದು. ಒಟ್ಟಿನಲ್ಲಿ ಯಾವ ಟೈಮಲ್ಲಿ ಯಾರನ್ನ ಓವರ್ ಆಡಿಸ್ಬೇಕು ಅವ್ರನ್ನ ಆಡಿಸ್ಕೊಂಡು ಹೋದ್ರು. ಅದರಿಂದನೇ ಮ್ಯಾಚ್ ಟರ್ನ್ ಓವರ್ ಆಯಿತು. ಒಟ್ಟಿನಲ್ಲಿ ಮುಂಬೈ ವರ್ಸಸ್ ಪಂಜಾಬ್ ಅಂತ ಮುಂಬೈ ಗೆಲ್ತಾರೆ ಅಂದ್ಕೊಂಡಿದ್ದೆ, ಮುಂಬೈ ಗೆಲ್ಲಿಲ್ಲ. ಒಟ್ಟಿನಲ್ಲಿ ಪಂಜಾಬ್ ಅವ್ರು ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಗುರು. ಸಿಗೋ ಮುಂದಿನ ವಿಡಿಯೋದಲ್ಲಿ.